ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ತೆನಾಲಿ ರಾಮಕೃಷ್ಣನ ಕೊನೆಯ ಪಾಠ. ಏನಿದು ಕತೆ ಅಂತ ನೋಡ್ಕೊಂಬರೋಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ತೆನಾಲಿ ರಾಮಕೃಷ್ಣನು ತನ್ನ ಬುದ್ಧಿವಂತಿಕೆ, ಹಾಸ್ಯ ಪ್ರಜ್ಞೆ ಮತ್ತು ಸಮಯೋಚಿತ ನಿರ್ಧಾರಗಳಿಂದ ರಾಜ ಕೃಷ್ಣದೇವರಾಯನ ಅತ್ಯಂತ ಪ್ರೀತಿಪಾತ್ರನಾಗಿರ್ತಾನೆ. ಅನೇಕ ಕಠಿಣ ಸಮಸ್ಯೆಗಳನ್ನು ತನ್ನ ಚಾತುರ್ಯದಿಂದ ಬಗೆಹರಿಸಿ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರ್ತಾನೆ. ಕಾಲ ಕಳೆಯುತ್ತಾ ತೆನಾಲಿ ರಾಮಕೃಷ್ಣಂಗೆ ವಯಸ್ಸಾಗುತ್ತೆ. ಒಂದು ದಿನ ಅವನು ತನ್ನ ಜೀವನದ ಕೊನೆಯ ದಿನಗಳನ್ನು ಸಮೀಪಿಸುತ್ತಿರ್ತಾನೆ ಎಂಬುದು ಅರಿತ ರಾಜ ಕೃಷ್ಣದೇವರಾಯನು ಈ ಸುದ್ದಿಯನ್ನು ತಿಳಿದ ಕೂಡಲೇ ದುಃಖಗೊಂಡು ತಕ್ಷಣವೇ ತೆನಾಲಿ ರಾಮಕೃಷ್ಣನ ಭೇಟಿ ಮಾಡಲು ಬರ್ತಾನೆ. ರಾಜ ಕೃಷ್ಣದೇವರಾಯನು ಕಣ್ಣೀರಿನಿಂದ ಕೇಳ್ತಾನೆ, ರಾಮಕೃಷ್ಣ, ನೀನು ನಮಗೆ ಕೊನೆಯದಾಗಿ ಏನು ಹೇಳಲು ಬಯಸುತ್ತೀಯ? ಆಗ ತೆನಾಲಿ ರಾಮಕೃಷ್ಣ ಮೃದುವಾಗಿ ನಗುತ್ತಾ ಹೇಳ್ತಾನೆ, ಮಹಾರಾಜರೇ, ಜೀವನದಲ್ಲಿ ಧನ, ಅಧಿಕಾರ ಮತ್ತು ಕೀರ್ತಿ ಎಲ್ಲವೂ ಶಾಶ್ವತವಲ್ಲ. ಆದರೆ ಒಳ್ಳೆಯತನ, ನ್ಯಾಯ ಮತ್ತು ಜ್ಞಾನ ಮಾತ್ರ ಎಂದಿಗೂ ಉಳಿಯುತ್ತದೆ. ರಾಜನು ಯಾವಾಗಲೂ ಪ್ರಜೆಗಳ ಹಿತವನ್ನೇ ಮೊದಲಾಗಿ ನೋಡಿಕೊಳ್ಳಬೇಕು. ಬುದ್ಧಿವಂತನು ತನ್ನ ಜ್ಞಾನವನ್ನು ಇತರರ ಒಳಿತಿಗಾಗಿ ಬಳಸಬೇಕು ಅಂತ ಹೇಳ್ತಾನೆ. ರಾಜನು ಈ ಮಾತನ್ನು ಮನಸ್ಸಿನಲ್ಲಿ ಆಳವಾಗಿ ಅಚ್ಚು ಹಾಕುತ್ತಾನೆ. ಸ್ವಲ್ಪ ಸಮಯದ ನಂತರ ತೆನಾಲಿ ರಾಮಕೃಷ್ಣನು ಶಾಂತವಾಗಿ ತನ್ನ ಅಂತಿಮ ಉಸಿರೆಳೆಯುತ್ತಾನೆ. ಇಡೀ ವಿಜಯನಗರ ಸಾಮ್ರಾಜ್ಯವೇ ಶೋಕದಲ್ಲಿ ಮುಳುಗಿತು. ರಾಜ ಕೃಷ್ಣದೇವರಾಯನು ತನ್ನ ಅತ್ಯಂತ ನಂಬಿಕಸ್ಥ ಸ್ನೇಹಿತನನ್ನು ಕಳೆದುಕೊಂಡ ದುಃಖದಲ್ಲಿ ಕಣ್ಣೀರು ಹಾಕಿದರು. ಆ ದಿನದಿಂದ ರಾಜನು ತೆನಾಲಿ ರಾಮಕೃಷ್ಣನ ಕೊನೆಯ ಮಾತನ್ನು ಜೀವನದಲ್ಲಿ ಮಾರ್ಗದರ್ಶನವಾಗಿ ಮಾಡಿಕೊಂಡು ನ್ಯಾಯಯುತವಾಗಿ ರಾಜ್ಯಭಾರವನ್ನು ನಡೆಸ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಜ್ಞಾನ ಮತ್ತು ಒಳ್ಳೆಯತನವೇ ಮನುಷ್ಯನ ನಿಜವಾದ ಸಂಪತ್ತು. ಅಧಿಕಾರ, ಐಶ್ವರ್ಯ ತಾತ್ಕಾಲಿಕ, ಆದರೆ ಉತ್ತಮ ಗುಣಗಳು ಶಾಶ್ವತ. ಮಕ್ಕಳೇ, ನೀವು ಅಷ್ಟೇ ಯಾವಾಗಲೂ ಒಳ್ಳೆಯತನನ್ನೇ ಮಾಡಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಮಕ್ಕಳೇ. ಅದರಿಂದ ನಿಮ್ಮ ಜೀವನ ಬಹಳ ಸುಂದರಮಯವಾಗಿರುತ್ತೆ. ಎಲ್ಲರಿಗೂ ಈ ಆಷಾಢ ಶುಕ್ರವಾರದಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಮಾಡಿ ಮಕ್ಕಳೇ. ಎಲ್ಲರಿಗೂ